ಬಿಡದಿ ಟೌನ್ಶಿಪ್ ಭೂಸ್ವಾಧೀನಕ್ಕೆ ಆದೇಶ. ಡಿಕೆಶಿ ಕನಸಿನ ಯೋಜನೆಗೆ ವಿರೋಧ. ರೈತರ ಬೆನ್ನಿಗೆ ನಿಂತ ಜೆಡಿಎಸ್. ಪರಿಹಾರದ ಹಗ್ಗಜಗ್ಗಾಟ, ರಾಜಕೀಯದ ಅಸ್ತಿತ್ವದ ಆಟ. ಬಿಡದಿ ಟೌನ್ಶಿಪ್ ಸಮರ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜಕೀಯ ಅಂತೂ ಬಹಳ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ. ಆದ್ರೆ ಈ ಅಧಿಸೂಚನೆಯನ್ನ ವಿರೋಧಿಸಿ ಹೋರಾಟಕ್ಕೆ ಈಗ ಜೆಡಿಎಸ್ ಕೂಡ ಸಾಥ್ ಕೊಡ್ತಾ ಇದೆ. ಆಲ್ರೆಡಿ ರೈತರು ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಈಗ ಜೆಡಿಎಸ್ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಲಿದೆ ಜೆಡಿಎಸ್. ಇವತ್ತು ಬಿಡದಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ರೈತರನ್ನ ಭೇಟಿಯಾಗಿ ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಜೂನ್ 19 ಅಥವಾ 20ಕ್ಕೆ ಬೃಹತ್ ಪ್ರತಿಭಟನೆಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಬಿಡದಿ ಟೌನ್ಶಿಪ್ಗೆ ಪ್ರಧಾನಿಯೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದ್ರು. ಹೌದು, ನನಗೆ ಪ್ರಧಾನಿಯೇ ಹೇಳಿದ್ರು ಈ ರೀತಿಯ ಟೌನ್ಶಿಪ್ ಬೇಕು ಅಂತ ಹೇಳಿ. ಸೊ ಈ ಮೂಲಕ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸಿಎಂ ಡಿಕೆಶಿ ತಿರುಗೇಟು ಕೊಡುವ ಕೆಲಸ ಮಾಡಿದ್ರು. ರಾಮನಗರದಲ್ಲಿ ಇದೀಗ ರಾಜಕೀಯ ಅಸ್ತಿತ್ವಕ್ಕೆ ಬಹಳ ಜೋರಾಗ್ತಾ ಇದೆ ಈ ರಾಜಕೀಯದ ಆಟ. ಇದೇ ತಿಂಗಳ 19 ಅಥವಾ 20ರಂದು ಬೃಹತ್ ಪ್ರತಿಭಟನೆಗೂ ಕೂಡ ಮುಂದಾಗಿದೆ ಜೆಡಿಎಸ್. 20,000ಕ್ಕೂ ಹೆಚ್ಚು ಮಂದಿ ಜನ ಸೇರಿಸಲು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಡಿಕೆ ಶಿವಕುಮಾರ್ ಆದಿಯಾಗಿ ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರೇ ಈ ಒಂದು ಪ್ಲಾನ್ ಅನ್ನ ಮಾಡಿರೋದು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ. ಆದ್ರೆ ಇದೀಗ ಅದಕ್ಕೆ ಅವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ನಾನು ಆ ಸಂದರ್ಭದಲ್ಲಿ ಹೌದು ಹೇಳಿದ್ದು ಹೌದು, ಆದ್ರೆ ಆನಂತರ ಮುಂದುವರಿಸಲಿಲ್ಲ ಅಂತ ಹೇಳಿ ಜೆಡಿಎಸ್ನವರ ನಿಲುವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಬಿಡದಿಯಿಂದನೇ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತುಂಡು ಜಮೀನನ್ನು ಕೂಡ ನಾವು ಕೊಡೋದಿಲ್ಲ, ಜೀವ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಆದ್ರೆ ಆಲ್ರೆಡಿ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿಬಿಟ್ಟಿದೆ. ಯಾವ ರೀತಿಯಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟದ ರೂಪುರೇಷೆಯನ್ನ ಮಾಡಲಿದ್ದಾರೆ, ಆ ಭಾಗದ ರೈತರು ಏನ್ ಹೇಳ್ತಾರೆ? ನವಿತಾ ಜೈನ್, ಬಹಳ ಮುಖ್ಯವಾಗಿ ಬಿಡದಿ ಟೌನ್ಶಿಪ್ ವಿವಾದ ಇದೀಗ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. ಒಂದ್ ಕಡೆಯಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಿಯೇ ತೀರ್ಬೇಕು ಅನ್ನುವಂತ ನಿಟ್ಟಲ್ಲಿ ಹಠಕ್ಕೆ ಬಿದ್ದಿದ್ರೆ, ಇದಕ್ಕೆ ಪರ್ಯಾಯವಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಇದಕ್ಕೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಪರವಾಗಿ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥ ಜೆಡಿಎಸ್ ನಾಯಕರು ಶೀಘ್ರದಲ್ಲೇ ಒಂದು ಬೃಹತ್ ಹೋರಾಟಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಇಂದು ಬೆಳಿಗ್ಗೆ 11 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಇದೀಗ ನಾನು ಈ ಒಂದು ಮೊದಲ ಹಂತದ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥ ಮಂಡಲಹಳ್ಳಿಯ ಗ್ರಾಮದಲ್ಲಿದ್ದೀನಿ. ನವಿತಾ ಜೈನ್, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಮಂಡಲಹಳ್ಳಿಯ ಗ್ರಾಮದ 71 ಎಕರೆ ಜಮೀನನ್ನ ಇದೀಗ ಭೂಸ್ವಾಧೀನ ಮಾಡ್ಕೊಳೋದಕ್ಕೆ ರಾಜ್ಯ ಸರ್ಕಾರ ಅಂತಿಮವಾದ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಇಲ್ಲಿ ಫಲವತ್ತಾದಂಥ ಅಡಿಕೆ, ತೆಂಗು, ರೇಷ್ಮೆ, ಮತ್ತೊಂದು ಕಡೆಗೆ ಬಾಳೆ, ತೆಂಗು, ಈ ರೀತಿಯಾದಂಥ ಫಲವತ್ತಾದ ಬೆಳೆಗಳನ್ನ, ತೋಟದ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲ, ತೆಂಗು, ಮಹಾಗನಿ, ಹುಣಸೆ ಸೇರಿದಂತೆ ಅರಣ್ಯ ಕೃಷಿಯನ್ನು ಕೂಡ ಇಲ್ಲಿನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾವು ಪ್ರಾಣ ಕೊಡ್ತೀವಿ, ಆದ್ರೆ ಜಮೀನನ್ನ ಬಿಟ್ಕೊಡಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನ ರೈತರು ಹೇಳ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮಂಡಲಹಳ್ಳಿಯ ಹಲವಾರು ಮಂದಿ ರೈತರಿದ್ದಾರೆ, ಮಾತನಾಡ್ತೀನಿ. ಸರ್, ನಿಮ್ಮ ಜಮೀನನ್ನ ಭೂಸ್ವಾಧೀನ ಮಾಡ್ಕೊಳ್ಳೋಕೆ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಏನು ನೆಕ್ಸ್ಟ್ ಸ್ಟೆಪ್ ಏನು ನಿಮ್ಮ ಹೋರಾಟದ್ದು? ಸರ್, ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಇವತ್ತು ನಾವು ಕಳೆದ 1.5 ವರ್ಷದಿಂದ ನಾವು ನಿರಂತರವಾಗಿ ಧರಣಿ ಮತ್ತು ಪ್ರತಿಭಟನೆಯನ್ನು ಮಾಡಿಕೊಂಡು ನಾವು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದೀವಿ. ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ಇವತ್ತು ಹಲವಾರು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟಿದ್ದೀವಿ, ಉಪಮುಖ್ಯಮಂತ್ರಿಯವ್ರಿಗೂ ಮನವಿ ಕೊಟ್ಟಿದ್ದೀವಿ, ರಾಜ್ಯಪಾಲರು ಕೊಟ್ಟಿದ್ದೀವಿ, ಶಾಸಕರು ಕೊಟ್ಟಿದ್ದೀವಿ, ಜಿಲ್ಲಾಡಳಿತ ಕೊಟ್ಟಿದ್ದೀವಿ. ಆದರೂ ಕೂಡ ಈ ಯಾರಿಗೂ ಕೂಡ ಸರ್ಕಾರದ ಅಧಿಕಾರಿಗಳಿಗಾಗಲಿ ಈ ಜನಪ್ರತಿನಿಧಿಗಳಿಗಾಗಲಿ ಕಣ್ಣು, ಕಿವಿ, ಮೂಗು, ಈ ಪಂಚಾಯತ್ಗಳು ಅಂತಾರಲ್ಲ, ಇವ್ಯಾವೂ ಇಲ್ಲ. ಯಾಕೆ ಅಂದರೆ ಅವರು ಒಂದು ಪ್ರತಿಷ್ಠೆಯಾಗಿ ತಗೊಬಿಟ್ಟಿದ್ದಾರೆ. ಇದು ಸ್ಕೀಮ್ ಏನು ಅಂದರೆ, ಈ ಫಲವತ್ತಾದ ಭೂಮಿಯನ್ನು ನಾಶ ಮಾಡಿಬಿಟ್ಟು ಇಷ್ಟೊಂದು ಲಕ್ಷಾಂತರ ಮರಗಿಡನ ನಾಶ ಮಾಡಿ ಇವರು ಒಂದು ಸ್ಕೀಮ್, ಇದು ದೊಡ್ಡ ಸ್ಕೀಮ್, ಇದು ಲೂಟಿ ಮಾಡಿಕೊಂಡು ದುಡ್ಡು ಮಾಡುವಂಥ ಸ್ಕೀಮ್ ಬಿಟ್ರೆ ಇನ್ಯಾವುದು ಡೆವಲಪ್ ಮಾಡುವಂಥ ಸ್ಕೀಮ್ ಅಲ್ಲ. ಇವಾಗಲೇ ನಮ್ಮ ಪ್ರದೇಶ ಎಲ್ಲ ಅಭಿವೃದ್ಧಿ ಹೊಂದಿದೆ. ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಕಡೆ ಆರ್ವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇದು ಮಧ್ಯದಲ್ಲಿ ಬಹುವಾರ್ಷಿಕ ಬೆಳೆ ಬೆಳೆಯತಕ್ಕಂಥ ಫಲವತ್ತಾದ ಭೂಮಿ. ಇದು ಇಷ್ಟೊಂದು ಲಕ್ಷಾಂತರ ಮರಗಿಡನ ನಾಶ ಮಾಡಿ AICT ಮಾಡುವಂಥ ಅವಶ್ಯಕತೆ ಏನಿದೆ ಅಂತ ಒಂದು ಪಾಯಿಂಟು. ಆಮೇಲೆ ಕಾನೂನಿನಲ್ಲಿ ಈ ಹಸಿರು ವಲಯನ ನಾಶ ಮಾಡತಕ್ಕಂಥದ್ದು, ಮತ್ತು ಇಲ್ಲಿ ಈ ಸಾಕಷ್ಟು ಹೈನುಗಾರಿಕೆ
ಹೈನುಗಾರಿಕೆಯಲ್ಲಿ ಒಂದು ತಿಂಗಳಿಗೆ 6 ಲಕ್ಷ ಲೀಟ್ರ್ KMF ಹೋಗ್ತಾ ಇದೆ. ಮತ್ತು ರೇಷ್ಮೆ ಕೃಷಿನಲ್ಲಿ ತಿಂಗಳಿಗೆ 32ರಿಂದ 35 ಕೋಟಿ ಆದಾಯ ಇದೆ. ತಿಂಗಳಿಗೆ ಸರಿಸುಮಾರು ದಿನ ಪ್ರತಿನಿತ್ಯ ತರಕಾರಿ ಆಗ್ಬೋದು, ಸೊಪ್ಪು ಆಗ್ಬೋದು, ಪ್ರತಿನಿತ್ಯ ಮಾರುಕಟ್ಟೆಗೆ ಇವಾಗ ಬನಶಂಕರಿ ಮಾರುಕಟ್ಟೆ ಆಗ್ಬೋದು, ಮಾಗಡಿ ರೋಡ್ ಮಾರುಕಟ್ಟೆ ಆಗ್ಬೋದು, ಇದು ರಾಮನಗರ ಆಗ್ಬೋದು, ಪ್ರತಿನಿತ್ಯ 10-11 ಲೋಡು ತರಕಾರಿ ಹೋಗುತ್ತೆ. ಇದೆಲ್ಲ ಇನ್ನು ಕಂಪ್ಯೂಟರ್ ಬೆಳಕಾಗುತ್ತಾ? ಎಲ್ಲ ಕೂತ್ಕೊಂಡು ಹೆಸರ ಮೇಲೆ ಕೂತ್ಕೊಂಡು ಇದು ಬರಡು ಭೂಮಿ ಅಂದ್ಬಿಟ್ಟು ನೀವು ಹೇಳ್ತಿರಲ್ಲ, ಯಾರೋ ಏಜೆಂಟ್ರುಗಳು ಮತ್ತು ದಲ್ಲಾಳಿಗಳು ಕೂರಿಸ್ಕೊಂಡು ಹೇಳ್ತಿರಲ್ಲ, ಇದು ನ್ಯಾಯಸಮ್ಮತವಾದದ್ದು? ಇದು ಬರಬೇಕು, ಇದು ಸ್ಥಳ ಪರಿಶೀಲನೆ ಮಾಡಬೇಕು. ಇದು ಬರಡು ಭೂಮಿನ ಇಲ್ಲ ಫಲವತ್ತಾದ ಕೃಷಿ ಬೆಳೆಯಂಥ ಭೂಮಿನ ಅಂತಕ್ಕಂಥದ್ದು ಇಲ್ಲಿ ಇದು ಮಾಡಿಬಿಟ್ಟು ನೀವು ಮಾತಾಡಬೇಕು. ಮೇಡಮ್, ಈಗ ನಿಮ್ಮ ಜಮೀನಿಗೆ ಪ್ರತಿ ಎಕರೆಗೆ 2 ಕೋಟಿ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ, ಯಾಕೆ ವಿರೋಧ ಯಾಕೆ ಮಾಡ್ತಾ ಇದ್ದೀರಾ? ಅಲ್ಲ ಸರ್, ನಾವು 2 ಕೋಟಿ ತಗೊಂಡೇನು ಹೊಟ್ಟೆಗೆ ದುಡ್ಡ ತಿನ್ನಕಾಯ್ತದ ಸರ್? ನಾವು ಅಣ್ಣನೇ ಅಲ್ವಾ ಸರ್ ತಿನ್ನೋದು? ನಾವ್ ಏನ್ ಬೆಳೀತಾ ಇದೀವಿ ಅದನ್ನ ನಾವು ತಿಂತಾ ಇದೀವಿ. ನಮ್ಗೆ ಬೇಕಾದಷ್ಟು ಮರ ಗಿಡಗಳು ಎಲ್ಲ ಕಷ್ಟಪಟ್ಟು ಬೆಳೆಸಿದೀವಿ. ನಮ್ ತಾತ ಮುತ್ತಾತಿರೋ ಸಂಪಾದನೆ ಮಾಡಿರೋದು ಮತ್ತೆ ನಾವು ಗಳಿಸಕ್ ಆಗಲ್ಲ. ಈ ಭೂಮಿ ಕೊಟ್ರೆ ನಾವು ಪ್ರಾಣ ಕೊಟ್ಟಂಗೆ ಆಯ್ತದೆ ಸರ್. ಮರ ಗಿಡಗಳನ್ನ ಅಷ್ಟೇ ಇದಾಗಿ ಸಮೃದ್ಧಿಯಾಗಿ ಇದ್ ಮಾಡಿದೀವಿ. ಅವ್ರು 10 ಕೋಟಿ ಎಲ್ಲ 20 ಕೋಟಿ ಕೊಟ್ರು ನಾವು ಜಮೀನ್ ಕೊಡಲ್ಲ ಸರ್. ಬ್ರದರ್, ಈಗ ಇಲ್ಲಿ ಭೂಮಿನ ವಶಪಡಿಸ್ಕೊಳ್ತಾರೆ, ಪರ್ಯಾಯವಾಗಿ ಸೈಟ್ಗಳು ಕೂಡ ಕೊಡ್ತಾರೆ. ಮತ್ತೊಂದು ಕಡೆಗೆ ಒಂದಷ್ಟು ಟೌನ್ಶಿಪ್ ಈ ಏರಿಯಾ ಡೆವಲಪ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ. ಸರ್, ಇವಾಗ ಏನಂದ್ರೆ ಸೈಟ್ಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಸೈಟು ನಮ್ಮ ಭೂಮಿಲೇ ಕೊಡ್ತೀವಿ ಅಂತ ಹೇಳಲ್ಲ, ಎಲ್ಲೋ ಒಂದ್ ಸೈಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಒಂದ್ ಸೈಟ್ ರೈತರುಗಳಿಗೆ ಒಂದ್ ಸೈಟ್ ಕೊಟ್ಬಿಟ್ಟು ಅದನ್ನ ಡೆವಲಪ್ಮೆಂಟ್ ಮಾಡದೇ ಇರ್ಬೋದು. ಅವ್ರೇನ್ ಮಾಡಿಕೊಂತಾರೆ, ಆ ಜಾಗ ಮಾತ್ರ ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡ್ಬೋದು. ಮುಂದೆ ಏನು ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಆ ಕಾರಣದಿಂದ ನಾವು ವ್ಯವಸಾಯ ಮಾಡ್ಕೊಂಡೇ ಇರೋದು, ಅವಾಗಿಂದನೂ ವ್ಯವಸಾಯ ಮಾಡ್ಕೊಂಡೇ ನಾವು ಜೀವನ ಮಾಡ್ತಾ ಇರೋದು. ಈ ವ್ಯವಸಾಯ ಭೂಮಿ ಕೊಟ್ಬಿಟ್ಟು ನಾವು ಮುಂದೆ ನಮ್ಗೆ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆದ್ರಿಂದ ನಾವು ವ್ಯವಸಾಯ ಮಾಡಬೇಕು. ಆದ್ರಿಂದ ನಾವು ಭೂಮಿ ಕೊಡಲ್ಲ. ಈ ಭೂಮಿ ಚಿಂದಂತ ಬೆಲೆ ಮುಂದೆನೂ ಆಗುತ್ತೆ. ಇವಾಗ ಏನು ಅವಾಗ ಕುಮಾರಸ್ವಾಮಿ ಮಾಡ್ತಿರುವಾಗ 22 ಲಕ್ಷ ಆಗಿದೆ. ಇವಾಗ ಇವರೇ 2.5 ಕೋಟಿ ಮಾಡಿದ್ರೆ ಮುಂದಂತ ಕಾಲಕ್ಕೆ 10 ಕೋಟಿ 15 ಕೋಟಿ ಆಗುತ್ತೆ. ಆದ್ರಿಂದ ಇವರು ಮುಖ್ಯಮಂತ್ರಿಯಾಗಿ ಇಂಥ ಕೆಟ್ಟ ಕೆಲಸ ಮಾಡ್ತಾವ್ರೆ. ರೈತರುಗಳು ಸತತ ಹೋರಾಟ 450 ದಿನಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಒಂದಿನ ಬಂದು ನಿಮ್ ಸಮಸ್ಯೆ ಏನು ಅಂತ ಅನ್ಬಿಟ್ಟು DC ಆಗ್ಲಿ ನಮ್ಮ MLA ಆಗ್ಲಿ, ಇವಾಗ ಮಂಡಳ್ಳಿ ಅನ್ನೋದು ಗ್ರಾಮ ನಮ್ದು, ಕೊಡೆಯಲಕ್ಕೆ ರೋಡ್ ಇಲ್ಲ. ಅವಾಗಿಂದ ಅರ್ಜಿ ಕೊಡ್ಕೊಂಡ್ ಬಂದಿದ್ದೀವಿ, ಇವತ್ತವರೆಗೂ ರೋಡ್ ಮಾಡ್ಕೊಟ್ಟಿರಲಿಲ್ಲ. ಮತ್ತೆ ಇಲ್ಲಿಂದ ನಮ್ಮ ಬೈನ್ಮಗಳ ಮತ್ತು ಇವಾಗ 2 ಕೋಟಿ 22 ಲಕ್ಷ ಕೊಟ್ಟು ಮಂಜಣ್ಣ ಮಾಡ್ಕೊಟ್ಟಿರೋದು. ಇವ್ರು ಒಂದಿನ ಬಂದು ರೋಡ್ ಮಾಡ್ಕೊಡಕ್ ಆಗ್ಲಿಲ್ಲ ಹೊರತು ನಮ್ಮ ಭೂಮಿನ ಕಿತ್ಕೊಳಕ್ ಅಧಿಕಾರ ಎಲ್ಲಿದೆ ಇವ್ರಿಗೆ? ರೋಡ್ ಮಾಡ್ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ರೋಡ್ ಇದು ಭೂಮಿನ ಕಿತ್ಕೊಳ್ಳೋ ಅಧಿಕಾರ ಎಲ್ಲಿದೆ ಇವ್ರಿಗೆ? MLA ಆಗ್ಲಿ ಬರ್ರಿ, ಏನು ನಿಮ್ ರೈತರುಗಳ ಸಮಸ್ಯೆ ಏನಪ್ಪಾ, ಒಂದಿನ ಬಂದು ಕೇಳಿಲ್ಲ. ಆ ಕಾರಣ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಪ್ರಾಣ ಬಿಟ್ರು ನಾವು ಭೂಮಿ ಯಾವುದೇ ಕಾರಣಕ್ಕೂ ಕೊಡಲ್ಲ. ಮೇಡಮ್, ಈಗ ಕಾಂಗ್ರೆಸ್ನ ಕೆಲ ನಾಯಕರುಗಳು ಹೇಳ್ತಾರೆ ಇಲ್ಲಿ ಯಾರು ನಿಜವಾದ ರೈತರುಗಳಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಫಲವತ್ತಾದಂತ ಭೂಮಿ ಇದೆ, ಜಮೀನಿದೆ, ತೋಟ ಇದೆ. ಸರ್, 455 ದಿನದಿಂದ ನಾವು ಬೈರ್ಮಂಗ್ಲದಲ್ಲಿ ಬೀದಿಲಿ ಕೂತ್ಕೊಂಡು ನಮಗೇನ ಇದಿದೆಯಾ ಸರ್, ಹೋಗಿ ನಾವು ಧರಣಿ ಮಾಡಕ್ಕೆ ಅಲ್ಲಿ ಪ್ರಾಣ ಕೊಟ್ಟೇವು, ಭೂಮಿ ಕೊಡೋದಿಲ್ಲ, ಮತ್ತೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಮಹಿಳಾ ಸಮಾವೇಶ ಮಾಡಿದ್ದೀವಿ, 1K ಚಳುವಳಿ ಮಾಡಿದ್ದೀವಿ, ಅಹೋರಾತ್ರಿ ಧರಣಿ ಮಾಡಿದ್ದೀವಿ, ಮತ್ತೆ ರಸ್ತೆ ತಡೆಗಳು ಮಾಡಿದ್ದೀವಿ. ಎಲ್ಲಾ ರೈತ ಹೋರಾಟಗಾರ ಬಂದು ನಮಗೆ ಸಾಥ್ ಕೊಟ್ಟು ಹೋರಾಟ ಮಾಡವ್ರೆ. ಬೀದಿಲಿ ಸಾವಿರಾರು ಜನ ನಾವು ಹೋಗಿ ಕೂತ್ಕೊಂಡಿರೋರು ಕಿಡಿಗಡಿಗಳು ಅಂತ ಹೇಳಿಕೆ ಕೊಡ್ತಾರೆ. ನಾವು ರೈತರಲ್ದಿರ ಇನ್ಯಾರಾಗಕ್ಕೆ ಸಾಧ್ಯ ಸರ್? ನಾವು ನವಿತಾ ಜೈನ್, ಇದಿಷ್ಟು ಮಂಡಲಹಳ್ಳಿಯ ಗ್ರಾಮದ ಒಂದು ರೈತರ ಅಭಿಪ್ರಾಯ. ನಾವು ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನ ಕೊಡೋದಿಲ್ಲ, ಪ್ರಾಣ ಕೊಡ್ತೀವಿ ಆದ್ರೆ ಭೂಮಿಯನ್ನ ಕೊಡೋದಿಲ್ಲ. ನಾವು ಇಲ್ಲಿ ಇದೇ ಭೂಮಿಯನ್ನ ನೆಚ್ಕೊಂಡು ನಾವು ಜೀವನೋಪಾಯವನ್ನು ಕಂಡುಕೊಂಡಿದ್ದೀವಿ. ನಾವು ಏನು ITBTಗಿಂತ ಏನು ಹೆಚ್ಚಿನ ಆದಾಯವನ್ನು ಕೂಡ ಗಳಿಸ್ತಾ ಇದ್ದೀವಿ. ಹೀಗಾಗಿ ಬಿಡದಿ ಟೌನ್ಶಿಪ್ ನಮ್ಗೆ ಯಾಕೆ ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಎನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.